ಎಲ್ರಿಗೂ ನಮಸ್ತೆ. ನಾನು ನವೀನ ಸೊಕ್ಕೆ ಗ್ರಾಮದಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು ನಮ್ಮ ತರೀಕೆರೆ ತಾಲೂಕಿನ ಶಾಸಕರಿಗೆ. ಅಣ್ಣ, ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿಗೆ ಕಾಯ್ತಾ ಇದ್ದೀರಲ್ವಾ? ಇಲ್ಲಿ ನೆರಳಿದೆ ಅಂತ ಬಂದು ಕೂತಿದ್ದೀರಾ. ಮಳೆ ಬಂದರೆ ಏನು ಮಾಡ್ತೀರಾ? ಮಳೆ ಬಂದು ಏನು ಮಾಡಂಗಿಲ್ಲ ನಾವು. ಈಗ ಶಾಸಕರಿಗೆ ಈ ವಿಡಿಯೋ ಕಳಿಸ್ತಾ ಇದ್ದೀನಿ. ಜೆ ಶ್ರೀನಿವಾಸ್ ಅವರು, ತರೀಕೆರೆ ತಾಲೂಕಿನ ಶಾಸಕರು, ಈ 6 ತಿಂಗಳ ಮುಂಚೆ ನಮಗೆ ಒಂದು ಬಸ್ ಸ್ಟ್ಯಾಂಡು 7 ಲಕ್ಷದಲ್ಲಿ ಸುಸಜ್ಜಿತವಾಗಿ ಮಾಡ್ಕೊಡ್ತೀವಿ ಅಂತ ಹೇಳಿದರು. ಹಾಗಾಗಿ ಅವರಿಗೆ ಮತ್ತೊಮ್ಮೆ ನೆನಪಿಗೆ ಇದನ್ನು ತಿಳಿಸೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತೀನಿ. ಬೇಕಾ ಬೇಡವಾ ನಿಮಗೆ? ಬಸ್ ಸ್ಟ್ಯಾಂಡ್ ಬೇಕಣ್ಣ. ಮಳೆ ಬಂದಾಗ ಏನು ಮಾಡ್ತೀವಿ ಮತ್ತೆ? ಓಕೆ, ನಾವು ಹೆಂಗ ತಡ್ಕೊಂತೀವಣ್ಣ. ಈಗ ಮಳೆ ಅಂದ್ರೆ ಓಕೆ. ಆಮೇಲೆ 250 ಜನ 350 ಜನ ಇಲ್ಲಿದ್ದಾರೆ. ಹೈಸ್ಕೂಲಲ್ಲಿ 250 ಜನ ವಿದ್ಯಾರ್ಥಿಗಳಿದ್ದಾರೆ. ಅವ್ರಿಗೆ ಮಳೆಗಾಲದಲ್ಲಿ ಅವರಿಗೂ ಕೂಡ ಇಲ್ಲಿ ಬಸ್ಸಿಗೆ ಕಾಯ್ಬೇಕಾದ್ರೆ ತೊಂದರೆ ಆಗುತ್ತೆ. ಹಾಗಾಗಿ ಬೇಕು ನೋಡಿ, ನಮ್ಮಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ. ಆ ಕಾರಣಕ್ಕೋಸ್ಕರ ಶಾಸಕರ ಪ್ರಾದೇಶಿಕ ಅಭಿವೃದ್ಧಿ ನಿಧಿಯಿಂದ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮೂರಿನವರೇ ಗ್ರಾಮಸ್ಥರಿದ್ದಾರೆ. ಚಿದಾನಂದ ಸ್ವಾಮಿ ಅವರೇ ನಮಸ್ತೆ. ಈಗ ಬಸ್ ಸ್ಟ್ಯಾಂಡ್ ನೀವು ಹೇಳ್ತಾ ಇದ್ರಿ, ನಾನು ಈಗ ವಿಡಿಯೋ ಮಾಡೋ ಕಾರಣನೂ ಕೂಡ ನೀವೇ. ಇಲ್ಲಿ ಆ ಕಲ್ಲನ್ನ ಎತ್ತಿಡೋಣ, ಒಂಚೂರು ಜನಗಳಿಗೆ ತೊಂದರೆ ಆಗುತ್ತೆ ಅಂತ ನೀವೇ ಈಗ ಅರಸಾಹಸ ಪಟ್ಟು ಆ ಕಲ್ಲು ಎತ್ತಿಟ್ರಿ. ಹೌದು. ಈಗ ಬಸ್ ಸ್ಟ್ಯಾಂಡ್ ಬೇಕು ಅನ್ನೋದಾದರೆ ಶಾಸಕರಿಗೆ ಈ ವಿಷಯ ಮುಟ್ಟೋದು ಹೇಗೆ ಅಂದಾಗ ಶಾಸಕರು ನಿಮ್ಮನ್ನು ಈ ಮುಖಾಂತರನೂ ಕೂಡ ಸ್ಪಂದಿಸ್ತಾರೆ. ನೀವು ಬಸ್ ಸ್ಟ್ಯಾಂಡ್ ಏನು ಇದೆಯಾ ಅದನ್ನು ತಿಳಿಸೋಣ ಅಂತೇಳಿ ವಿಡಿಯೋ ಮಾಡ್ತೀನಿ. ಶಾಸಕರಿಗೆ ನೀವು ಡೈರೆಕ್ಟಾಗಿ ಕೇಳ್ಬೋದು, ಕೇಳಿ. ಏನು ಕೇಳ್ತಾ ಇಲ್ಲಪ್ಪ, ನಾವು ನಿಜವಾಗೂ ನಮ್ಮ ವೈಯಕ್ತಿಕವಾಗಿ ಏನು ಸಹಕಾರ ಕೇಳ್ತಾ ಇಲ್ಲ, ನಮ್ಮ ಮನೆ ವಿಚಾರವಾಗಿ ಕೇಳ್ತಾ ಇಲ್ಲ. ಸಾರ್ವಜನಿಕವಾಗಿ ಇಲ್ಲಿ ಒಂದು ವಯಸ್ಸಾದವ್ರು ಇರ್ಬೋದು, ಇನ್ನೊಬ್ರು ಇರ್ಬೋದು, ನಮ್ಮಂಥವ್ರು ಇರ್ಬೋದು, ಮಳೆ ಬಂತು ಅಂದ್ರೆ ನಿಲ್ಲೋದು ಕಷ್ಟ ಇದೆ. ಏನೇ ಸವಲತ್ತಿದ್ದು ಕೂಡ ಆ ಸವಲತ್ತಿನಲ್ಲಿ ಹೆಚ್ಚಿನದಾಗಿ ನಮಗೆ ಒಂದು ತಂಗುದಾಣ ಬೇಕೇ ಬೇಕು. ಶಾಂತಿರಪ್ಪ ಅವರೇ, ನೀವೇನು ಹೇಳ್ತೀರಾ? ಶಾಸಕರಿಗೆ ಹೇಳ್ಬೋದಾ? ಚೆನ್ನಪ್ಪನವ್ರೆ, ಓಕೆ. ಹೆಚ್ಚಿನ ವಿಚಾರ ಹೇಳೋದಾವೆ. ಇದು ಇವತ್ತಿನ ಸಮಸ್ಯೆ ಅಲ್ಲ, ಸುಮಾರು ದಿವಸದ್ದು. ಆ ಒಂದು ವೇಟಿಂಗ್ ರೂಮ್ ತೋರಿಸಿದ್ರು ಕೂಡ ಹೇಳ್ತೀನಿ ನಾನು, ಅದು ಬಹಳಷ್ಟು ಕಳಪೆ ರೀತಿಯಾಗಿದೆ. ಅಲ್ಲ, 60 ವರ್ಷದ ಹಳೇದದು ಬಿಡಿ, ಅದು ಹಳೆದಿದೆ, ಅದು ನಿಲ್ಲೋ ಸ್ಥಿತಿನಲ್ಲಿ ಇಲ್ಲ. ಆಮೇಲೆ ಇಲ್ಲಿ ಇನ್ನೊಂದು ರಂಗಾಪುರ, ತಿಮ್ಮಾಪುರ, ಕಲ್ಚಟ್ಟಹಳ್ಳಿ, ಕಾರಣಘಟ್ಟ, ಈ 4 ಊರಿನವರು ಕೂಡ ಇಲ್ಲೇ ಬಂದು ಬಸ್ ಹತ್ತೋದು. TH ರೋಡ್, ತರೀಕೆರೆ ಟು ವಸ್ತುರ್ಗ ರೋಡ್ ಆಗಿರ್ಬೋದು, NH ರೋಡಿಗೆ ಕನೆಕ್ಟ್ ಆಗೋದಾಗಿರ್ಬೋದು, ರೈಲ್ವೆಗೆ ಹೋಗೋದಾಗಿರ್ಬೋದು. ಸುಮಾರು ಒಂದು ಗ್ರಾಮ ಪಂಚಾಯಿತಿಯ ಜನ ಮತ್ತು ಶಾಲಾ ವಿದ್ಯಾರ್ಥಿಗಳು 500 ಜನ ಇಲ್ಲಿ ಬಸ್ಸಿಗೆ ಕಾಯೋದ್ರಿಂದ ಅವ್ರುಗಳಿಗೆ ಇದು ಅನುಕೂಲ ಆಗುತ್ತೆ. ನಮಗೆ ಸುಸಜ್ಜಿತವಾದ ಬಸ್ ಸ್ಟ್ಯಾಂಡ್ ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಶಾಸಕರಿಗೆ ಈ ವಿಡಿಯೋನ ಕೂಡ ಕಳಿಸ್ತಾ ಇದ್ದೀವಿ. ಈಗ ನಾನು ಮೊನ್ನೆ ಈ ಕಲ್ಲನ್ನ ಅದು ನನ್ನ ವಯಸ್ಸಿಗೆ, ಆನಂತರ ಜೊತೆಯಲ್ಲಿ ಇನ್ನೊಬ್ಬರನ್ನ ಜೊತೆಗೆ ಹಾಕೊಂಡು ಅದನ್ನ ಎತ್ತೋ ಒಂದು ಸಂದರ್ಭದಲ್ಲಿ ಕೈಯು ಕೂಡ ಕಿತ್ತೋಯ್ತು. ಆ ಕೈ ಕಿತ್ತೋಗಿದ್ದ ಲೆಕ್ಕಕ್ಕೆ ಇಲ್ದೇನೆ ಅದನ್ನ ಕಲ್ಲನ್ನ ಆ ಸ್ಥಿತಿಗೆ ತಂದು ಇಟ್ಟಿದೀವಿ. ಅದೊಂದನ್ನ ಯಾಕಪ್ಪ ಅಂದ್ರೆ ತಾತ್ಕಾಲಿಕವಾಗಿ. ಓಕೆ. ಈ ಹಂಪ್ ಆಗಿರ್ಬೋದು, ಶಾಸಕರಿಗೆ ಈ ವಿಷಯ ಹೇಳ್ತಾ ಇದೀವಿ. ಹಂಪ್ ಹಾಕಿದಾಗ ಖಾಲಿ ಆಯಿತು, ಮತ್ತೆ ಬಂದು ಹಾಕ್ತೀವಿ ಅಂತ ಹೋದಂಥ PWD ಇಲಾಖೆಯವರು ಹಂಪ್ ಹಾಕಲೇ ಇಲ್ಲ. ಆ ಹಂಪ್ ಅನ್ನಂಗೆ ಇಲ್ಲ, ಸರಿಯಾದ ರೀತಿ ವೈಜ್ಞಾನಿಕವಾಗಿ ಅದನ್ನು ಮಾಡಲೇ ಇಲ್ಲ. ಹಾಗಾಗಿ ಮೊನ್ನೆ ಒಂದು ಆಕ್ಸಿಡೆಂಟ್ ಆಯಿತು. ಹೌದಾ ಸ್ವಾಮಿಯರೇ? ಹೌದು, ಆಗಿದೆ. ಹಾಗಾಗಿ ಆ ಹಂಪನ್ನ ಕೂಡಲೇ ಹಾಕ್ಸ್ಬೇಕು. TH ರೋಡಲ್ಲಿ ಶಾಲಾ ಮೈದಾನ ಇರೋದ್ರಿಂದ ನಾವು ಕೇಳ್ತಾ ಇರೋದು, ಇಲ್ಲಿ ಹಂಪ್ ಬೇಕು. ಮತ್ತು ಈ ಹಂಪನ್ನು ಕೂಡ ಸರಿ ಮಾಡಬೇಕು. ಹಂಪ್ ಸರಿಯಾಗಿ ಇಲ್ಲದ ಕಾರಣಗಳು ಪ್ರಾಬ್ಲಮ್ ಆಗ್ತಾಯಿದೆ, ಆಕ್ಸಿಡೆಂಟ್ಗಳು ಆಗ್ತಾಯಿದೆ, ಆಕ್ಸಿಡೆಂಟ್ ಝೋನ್ ಆಗಿದೆ. ಇದನ್ನು ತಮ್ಮ ಗಮನಕ್ಕೆ ಈಗ ತರ್ತಾ ಇದ್ದೀವಿ. ಹಾಗಾಗಿ ಕೊನೆಯದಾಗಿ ತಾವು ಏನಾದ್ರು ಮಾತಾಡಂಗಿದ್ರೆ ಮಾತಾಡಿ. ಒಂದು ತಂಗುದಾಣ ಒಂದು ವ್ಯವಸ್ಥೆಯನ್ನ ಮಾನ್ಯ ಶಾಸಕರಾದ ತಾವು ಜಿ ಎಸ್ ಶ್ರೀನಿವಾಸ್ ಅವರು ಮಾಡಿಕೊಟ್ರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ನಾವು ಅರ್ಪಿಸ್ತೀವಿ. ಕಾರಣ ಏನು ಅಂದ್ರೆ, ಇದು ನನ್ನೊಬ್ಬನ ವಿಚಾರ ಅಲ್ಲ, ಸುತ್ತ 4-6 ಗ್ರಾಮಗಳಿಗೆ ಸಂಬಂಧಪಟ್ಟ ನಾನು ಕೇಳ್ಕೊಳ್ತಾ ಇರೋದು. ಓಕೆ, ಥ್ಯಾಂಕ್ ಯು ಸರ್. ಓಕೆ ನೋಡಿ, ಭಾರಿ ವಾಹನಗಳು ಬರ್ತವೆ. ಹಂಪ್ ಇಲ್ಲ ಅನ್ನೋ ಕಾರಣಕ್ಕೆ ಆ ಹಂಪ್ ಅದಕ್ಕೆ ಮ್ಯಾಟ್ರಿ ಆಗಲ್ಲ, ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಆ ಹಂಪು ಸುಸಜ್ಜಿತವಾಗಿ ಹಾಕಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಓಕೆ. ಹಾಂ ಹಾಂ ಓಕೆ. ಇದು ರೈತರಿಗೆ ಗೊತ್ತಿರೋ ಅಂಥದ್ದು ಟೆಕ್ನಾಲಜಿ. PWD ಇಲಾಖೆ ಇಂಜಿನಿಯರ್ಸ್ಗಳಿಗೆ ಗೊತ್ತಿಲ್ಲ ಅನ್ನೋದಾದರೆ ಅವ್ರು ನಾವು ಆ ಕೆಲ್ಸಕ್ಕೆ ಇಟ್ಕೊಂಡಿರೋದಾದ್ರು ಯಾಕೆ? ಹೌದಲ್ವಾ? ಒಂದು ಓದಿದ ತಕ್ಷಣ ಬಿದ್ದುವಂತ ಅಲ್ಲ, ಅಲ್ಲಿ ಬೇರೆ ಕಡೆ ಹಾಕಿರೋದು ನೋಡಿ, ಎಷ್ಟು ಅಪಾಯವೂ ಇಲ್ಲ, ಆಗುತ್ತೆ. ಓಕೆ. ಇದು ಡೌನ್ ಇದೆ. TH ರೋಡ್ ಪೂರ್ತಿ ಡೌನ್ ಇರೋದ್ರಿಂದ ಶಾಲಾ ಮಕ್ಕಳು ಸಡನ್ ಆಗಿ ಬಂದಾಗ ಪ್ರಾಬ್ಲಮ್ ಆಗುತ್ತೆ. ನಮ್ಮೂರಿಂದ ಒಂದು ಜೀವನ ಕೂಡ ಕಳ್ಕೊಂಡಿದ್ದೀವಿ. ಮತ್ತು ಮೊನ್ನೇನೋ ಆಕ್ಸಿಡೆಂಟ್ ಆಗಿದೆ ನೋಡ್ರಿ, ಹೊಡ್ಕೊಂಡು ಹೋಗ್ತಾರೆ. ನಾಳೆ ಏನೋ ಅನಾಹುತ ಆದ್ಮೇಲೆ ನಾವು ಪಶ್ಚಾತ್ತಾಪ ಪಡೋಕ್ಕಿಂತ ಈ 2 ವಿಷಯನ ಶಾಸಕರಿಗೆ ಹೇಳ್ತಾ ಇದ್ದೀವಿ, ತಿಳಿಸ್ತಾ ಇದ್ದೀವಿ. ಸೊಕ್ಕೆ ಗ್ರಾಮಸ್ಥರ ಪರವಾಗಿ ಈ ವಿಷಯನ ತಮಗೆ ತಲುಪಿಸ್ತಾ ಇದ್ದೀವಿ. ದಯವಿಟ್ಟು ಈ ಕೆಲಸನ ಮಾಡಿಕೊಡಿ ಅಂತ ಕೇಳ್ಕೊಳ್ಳೋಣ. ಓಕೆನಣ್ಣ? ಓಕೆ.